ಎಲ್ಲರಿಗೂ ಪ್ರೀತಿಪೂರ್ವಕ ನನ್ನ ಕಡೆಯಿಂದ ಒಂದು ಸ್ವಾಗತ. ದಯವಿಟ್ಟು ಅನ್ಯತಾ ಏನು ಭಾವಿಸಬೇಡಿ, ನಾನು ಭಾಷಣ ಮಾಡಲ್ಲ, ಕೃತಿ ಬಗ್ಗೆ ವಿವರವಾಗಿ ಮಾತಾಡಲ್ಲ. ಆದರೂ ನನಗೆ ಇಲ್ಲಿ ಎರಡು ಜವಾಬ್ದಾರಿ ಇದೆ. ಕೃತಿ ಬಗ್ಗೆ ಮಾತಾಡುವ ಒಂದು ಜವಾಬ್ದಾರಿ ಆದರೆ ಈ ಕಾರ್ಯಕ್ರಮದ ಒಂದು ಜವಾಬ್ದಾರಿ. ನಾನೆಲ್ಲ ತಮ್ಮೆಲ್ಲ ಇಲ್ಲಿ ನನಗೆ ಇರುವಂಥ ಗುರು ಹಿರಿಯರು ಎಲ್ಲರೂ ಸ್ನೇಹಿತರು ಎಲ್ಲ ಇದ್ದಾರೆ. ನಾನೆಲ್ಲರಿಗೂ ಭಾಳ ಭರವಸೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆಂದರೆ, ಇದು ಪ್ರಕೃತಿ ಚಿಕಿತ್ಸೆಯ ಒಂದು ಕಾರ್ಯಕ್ರಮ, ನೀವೆಲ್ಲ ಬರಬೇಕು, ಈ ಪ್ರಕೃತಿ ಚಿಕಿತ್ಸೆಯ ಮಹತ್ವವನ್ನು ತಿಳ್ಕೋಬೇಕು ಅಂತ. ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡಲ್ಲ, ಆದರೂ ನನ್ನ ಜವಾಬ್ದಾರಿ ಇರೋದ್ರಿಂದ ನಾನು ಈ ಕೃತಿ ಬಗ್ಗೆ ಒಂದಷ್ಟು ಅಂಶಗಳನ್ನು ನಾನು ಹೇಳ್ತೇನೆ. ನನಗಿದು ಭಾಳ ಮುಖ್ಯ ಆಗೋದು ಏನಕ್ಕೆ ಅಂತಂದರೆ, ನಮ್ಮ ಗುರುಗಳು ಈಗಾಗಲೇ ಎಚ್.ಎಸ್. ಮುದ್ದೇಗೌಡರು ಸರ್ ಇದ್ದಾರೆ ಇಲ್ಲಿ. ನಾನು ಮಂಡ್ಯದಲ್ಲಿ ಒಂದು 4 ಜನ ಗುರುಗಳನ್ನು ನಾನು ಭಾಳ ಗೌರವದಿಂದ ಕಾಣ್ತೇನೆ. ಅದರಲ್ಲಿ ಎಚ್.ಎಸ್. ಮುದ್ದೇಗೌಡ ಸರ್ ಒಬ್ಬರು, ಪ್ರೊಫೆಸರ್ ಎಚ್.ಎಸ್. ಮುದ್ದೇಗೌಡರು. ಈಗ ವೇದಿಕೆಯಲ್ಲಿ ಮಾತನಾಡಿ ನಮ್ಮನ್ನೆಲ್ಲ ಪ್ರಭಾವಿಸಿದಂತಹ ಜಯಪ್ರಕಾಶ್ ಗೌಡರು, ಹಾಗೆ ನಮ್ಮ ನಿವೃತ್ತ B.Ed ಕಾಲೇಜಿನ ಶಂಕರಗೌಡರು, ಮತ್ತು ರಾಮಕೃಷ್ಣ ಸರ್. ಯಾಕೆ ಇವರು ಹೆಸರುಗಳನ್ನೇ ಅಂದರೆ ಅವರಷ್ಟೇ ಅಂತಲ್ಲ, ಇವ್ರನ್ನ ಯಾಕೆ ನಾನು ಭಾಳ ಮುಖ್ಯವಾಗಿ ಹೇಳ್ತೀನಿ ಅಂದರೆ, ನಮ್ಮ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ನಾಯಕರುಗಳವರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರ ಮನಸ್ಸನ್ನು ಅರಳಿಸುವ ಕೆಲಸವನ್ನು ತಮ್ಮ ಭಾಷಣಗಳಲ್ಲಿ, ತಮ್ಮ ಮಾತು ಮುಖಾಂತರ ಮಾಡ್ತಿದ್ದಾರೆ. ಅಂತಹ ಗುರು ಪರಂಪರೆಯನ್ನು ನಾನು ವಂದಿಸ್ತಾ ಈ ಕೃತಿಯನ್ನು ನಾನು ಅಂಥ ಗುರು ಪರಂಪರೆಗೆ ನಾನು ಹೋಲಿಸ್ತೇನೆ. ಯಾಕೆಂದರೆ ಈ ಪ್ರಕೃತಿ ಚಿಕಿತ್ಸೆಗೆ ಪರಿಪೂರ್ಣ ಆರೋಗ್ಯ ಅನ್ನುವಂಥ ಒಂದು ಕೃತಿ ಭಾಳ ವಿಶೇಷವಾದಂಥ ಒಂದು ಕೃತಿ. ಈ ಕೃತಿ ಬಗ್ಗೆ ಭಾಳ ಹೆಮ್ಮೆ ಆಗುತ್ತೆ, ಹಾಗೆ ಭಯನೂ ಆಗುತ್ತೆ. ಅದಕ್ಕೆ ಕಾರಣವೂ ಇದೆ. ಈ ಕೃತಿಯನ್ನು ಯಾರು ಪ್ರಕಟಿಸಿದ್ದಾರೆ? ಸುಬೋಧಿನಿ ಪ್ರಕಾಶನದ ಮಹೇಶ್ ಕುಮಾರ್ ಎನ್ನುವರು, ನಿವೃತ್ತ ಉಪನ್ಯಾಸಕರು. ನಾನು ಯಾಕೆ 4 ಗುರುಗಳನ್ನ ಹೇಳಿದೆ ಅಂದರೆ, ಈ ಕೃತಿ ಒಂದು ಗುರು ಶಿಷ್ಯರ ಸಂಬಂಧ ಒಂದು ರೀತಿಯಲ್ಲಿ ಇದೆ. ಈ ಕೃತಿಯ ಲೇಖಕರು ನೀವ ರಮೇಶ್, ಇದರ ಪ್ರಕಾಶಕರು ಅವರ ಗುರುಗಳು. ಒಂದು ಓದಿಕೆ. ಇನ್ನೊಂದು, ಈ ಕೃತಿಯಲ್ಲಿ ಆಶಯವನ್ನ ನುಡಿಯನ್ನ, ಈ ಕೃತಿಗೆ ಒಂದು ಶುಭವನ್ನು ಕೋರಿರುವಂಥವರು ಮತ್ತೊಬ್ಬ ಗುರುಗಳು, ಪಾಜಿಕಲ್ ತಮ್ಮಯ್ಯ ಗುರುಗಳು. ಅವ್ರ ಮಾತುಗಳನ್ನು ನಾವೆಲ್ಲ ಕೇಳಬೇಕಿಲ್ಲಿ, ಅದಕ್ಕಾಗಿ ನಾವು ಇದ್ದೀವಿ. ಆದರೆ ಅವರು ವಿವರವಾಗಿ ಒಂದು ಸಂವಾದದಲ್ಲಿ ಭಾಗವಹಿಸ್ತಾರೆ. ಈ ಪ್ರಕೃತಿ ಚಿಕಿತ್ಸೆಯ ವಿಚಾರಗಳ ಬಗ್ಗೆ ವಿವರವಾಗಿ ಹೇಳ್ತಾರೆ, ಅಲ್ಲಿ ಅವ್ರ ಮಾತನ್ನು ಕೇಳೋಣ. ಹಾಗೆ ಈ ಮತ್ತೊಬ್ಬರು ಈಗಾಗಲೇ ಡಾಕ್ಟರ್ B.C. ದೊಡ್ಡೇಗೌಡರು ಇನ್ನೊಂದು ಕೃತಿ, ಹನಿಗವನ ಕೃತಿಯನ್ನು, ಆರೋಗ್ಯದ ಹನಿ ಕೃತಿಯ ಬಗ್ಗೆ ಮಾತನಾಡಿದ್ರು. ಅವರು ಶಿಕ್ಷಣ ಇಲಾಖೆಯಲ್ಲಿ ಇದ್ದು ಕೂಡ ವಿಮರ್ಶೆ ಮತ್ತು ಸಾಹಿತ್ಯದಲ್ಲಿ ಲೇಖಕರಾಗಿ ಭಾಳ ಒಳ್ಳೆಯ ಹೆಸರನ್ನು ಮಾಡಿದಂಥವ್ರು, ಭಾಳ ಸೂಕ್ಷ್ಮ ಸಂವೇದಿ ಬರಹಗಾರರು, ಮಾತುಗಾರರು. ಸೊ ಅಂಥವರು ಕೂಡ ಈ ಕೃತಿಗೆ ಒಂದು ಮುನ್ನುಡಿಯನ್ನು ಬರೆದು ಒಂದು ಒಳ್ಳೆಯ ಆಶಯವನ್ನು ಕೋರಿದ್ದಾರೆ. ನಾನು ಆಗಲೇ ಹೇಳಿದೆ, ಈ ಕೃತಿ ಯಾಕೆ ಭಯ ಹುಟ್ಟಿಸುತ್ತೆ ಅಂತಂದರೆ, ಈ ಕೃತಿಯ ವಿಶೇಷತೆ ಏನು ಅಂತಂದರೆ, 100 ಸಮಸ್ಯೆಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ನಮಗೆ ಪ್ರತಿಯೊಬ್ಬರಿಗೂ ನಮಗಿರೋದೇನೆಂದರೆ, ಅಯ್ಯೋ ನನಗೊಬ್ಬರಿಗೆ BP ಇದೆ, ನನಗೊಂದು ಶುಗರ್ ಇದೆ, ನನಗೇನೋ ಒಂದು ಮೈಗ್ರೇನ್ ಇದೆ, ಒಂದೇನೋ ಒಬೆಸಿಟಿ ಇದೆ, ಹೊಟ್ಟೆ ನೋವಿದೆ, ಈ ಥರದ್ದೇನೋ ಹೇಳ್ಕೊತೀವಿ. ಆದರೆ ಇಲ್ಲಿ ಒಬ್ಬ ಮನುಷ್ಯನಿಗೆ ಸಹಜವಾಗಿರಬೇಕಾದಂಥ 100 ಸಮಸ್ಯೆಗಳನ್ನು ಪಟ್ಟಿ ಮಾಡಿದ್ದಾರೆ. ಹಾಗಾಗಿ ಭಯ ಹುಟ್ಟಿಸುತ್ತಲ್ವ ಇದು? ಅಂದರೆ ಇದೊಂದು ಭಯೋತ್ಪಾದಕ ಕೃತಿ. ಇದು ಅಂದರೆ ನಮ್ಮಲ್ಲಿ ಭಯವನ್ನು ಹುಟ್ಟಿಸುತ್ತಾ ನಮ್ಮನ್ನು ಎಚ್ಚರಿಸುವಂಥ ಒಂದು ಕೃತಿ. ಹಾಗಾಗಿ ಇದು ಬಹಳ ಮಹತ್ವದ ಕೃತಿ ಅಂತ ನಾನು ಭಾವಿಸ್ತೇನೆ. ಥಾಮಸ್ ಆಲ್ವಾ ಎಡಿಸನ್ ನಮಗೆಲ್ಲ ಗೊತ್ತಿದೆ. ನಮಗೆ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದು, ಹಾಗೆ ಸಾಕಷ್ಟು ಸಾವಿರಾರು ಸಂಶೋಧನೆಗಳನ್ನು ಮಾಡುವಂಥ ಒಬ್ಬ ಮಹಾನ್ ಶ್ರೇಷ್ಠ ವಿಜ್ಞಾನಿ. ಅವರೇನು ಹೇಳ್ತಾರೆ, ಐ ಹ್ಯಾವ್ ನಾಟ್ ಫೇಲ್ಡ್, ಐ ಹ್ಯಾವ್ ಜಸ್ಟ್ ಫೌಂಡ್ 1000 ways ವಿಲ್ ನಾಟ್ ವರ್ಕ್ ಅಂತ ಹೇಳ್ತಾರೆ. ಅಂದರೆ ಅವರು ತಮ್ಮ ಸಂಶೋಧನೆಯಲ್ಲಿ ಯಾವುದಾರ ಒಂದು ಸಂಶೋಧನೆ ಮಾಡಬೇಕಾದಾಗ ಸಾವಿರಾರು ಪ್ರಯತ್ನಗಳನ್ನು ಮಾಡಿ, ಕೊನೆಗೆ ಅವರು ಅದು 10,000 ಪ್ರಯತ್ನಗಳನ್ನು ಮಾಡಿ, ಕೊನೆಗೆ ಒಂದು ಪ್ರಯತ್ನದಲ್ಲಿ ಅವರು 10,000 ಪ್ರಯತ್ನಗಳನ್ನು ಮಾಡಿ ಕೊನೆಯಲ್ಲಿ ಒಂದು ಸಕ್ಸಸ್ ಅನ್ನು ಕಾಣ್ತಾರೆ. ಹಾಗೆ ಈ ಪುಸ್ತಕ ನನಗೆ ಆ ಥಾಮಸ್ ಆಲ್ವಾ ಎಡಿಸನ್ ಅವರ ಒಂದು ಏನು ಸಂಶೋಧನಾತ್ಮಕ ಗುಣ ಇದೆಯಲ್ಲ, ಆ ರೀತಿಯಲ್ಲಿ ಇಲ್ಲಿ ನಮ್ಮ ದೇಹದ 100 ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ನಾವೆಲ್ಲ ಇದನ್ನು ಓದಬೇಕು. ನಾನು
ಯಾಕೆಂದ್ರೆ ಈಗ ಗಂಗಾಧರ ವರ್ಮ ಸರ್ ಹೇಳಿದ್ದ ವಿಚಾರಗಳೆಲ್ಲವೂ ಇಲ್ಲಿದೆ. ಅದನ್ನೆಲ್ಲ ನೀವು ಮತ್ತೆ ಮತ್ತೆ ನೆನಪು ಮಾಡ್ಕೋಬೇಕಂದ್ರೆ ಈ ಪುಸ್ತಕ ತಗೊಂಡು ಓದಲೇಬೇಕು. ಹಾಗೆ ಕಾವ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಸೆ ಇರೋರು ಕಾವ್ಯದ ಮುಖಾಂತರ ನಮ್ಮ ಆರೋಗ್ಯವನ್ನ ಕಂಡುಕೊಳ್ಳುವಂತ ಒಂದು ಅವಕಾಶ ಇನ್ನೊಂದು ಪುಸ್ತಕ ಇದೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲ್ಲ. ಈ ಪುಸ್ತಕದಲ್ಲಿ ಮನೆ ಮದ್ದು ಅಂದ್ರೆ ಬರೀ ಸಮಸ್ಯೆ ಅಲ್ಲ, ಸಮಸ್ಯೆಗೆ ಪರಿಹಾರವನ್ನು ಕೂಡ ಈ ಲೇಖಕರು ಕಟ್ಕೊಟ್ಟಿದ್ದಾರೆ. ಯಾರು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ಅನ್ನ ಅಸ್ತಿತ್ವಕ್ಕೆ ತಂದಿರುವಂತಹ KS ಗಿರಿರಾಜ್ ಸರ್ ಅವರು ನೋಡಿ ಕಳೆದ 10 ವರ್ಷಗಳಿಂದ ಬಹಳ ಉಚಿತವಾಗಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಪ್ರಕೃತಿ ಚಿಕಿತ್ಸೆ ಮೂಲಕ ಸಾಕಷ್ಟು ಜನರಿಗೆ ಆರೋಗ್ಯವನ್ನ ಅವರ ಸಮಸ್ಯೆಗಳನ್ನ ಸುಧಾರಿಸ್ತಾ ಬಂದಿದ್ದಾರೆ. ಎಲ್ಲ ಇಲ್ಲಿ ಬಂದಿರೋ ಬಹುತೇಕ ಜನ ತಮಗಿದ್ದಂತ ಮಧುಮೇಹ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಅವರು ವಾಪಸ್ ನಾರ್ಮಲ್ ಸ್ಥಿತಿಗೆ ಬಂದಿರುವಂತ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಅದಕ್ಕೆ ಗಿರಿರಾಜ್ ಅವರು ಕಾರಣ ಆಗಿದ್ದಾರೆ. ಅವರಿಗೆ ನಾವಿಲ್ಲಿ ಅಭಿನಂದಿಸಬೇಕು. ಈ ಹಿನ್ನೆಲೆಯಲ್ಲಿ ಅವರು ಈ ಒಂದು ಅರಿವು, ಈ ಒಂದು ಜ್ಞಾನ ಎಲ್ಲರಿಗೂ ತಲುಪಬೇಕು ಅಂತ ಅನ್ನೋ ಕಾರಣಕ್ಕೆ ಅವ್ರೇನ್ ಮಾಡಿದ್ದಾರೆ, ಅದಕ್ಕೊಂದು ಸಾಂಸ್ಥಿಕ ಚೌಕಟ್ಟನ್ನು ಕಟ್ಟಿ ಸಂಸ್ಥೆಯನ್ನು ಉದ್ಘಾಟಿಸಿದ್ದಾರೆ. ಹಾಗಾಗಿ ಮಂಡ್ಯದಲ್ಲಿ ಕಾರ್ಯಕ್ರಮ ಆಗಬೇಕು. ಮೈಸೂರು ಬೆಂಗಳೂರಿನಿಂದ ಜನ ಬರ್ತಾರೆ, ಅವ್ರಿಗೆಲ್ಲ ಇದು ಉಪಯೋಗ ಆಗುತ್ತೆ ಅನ್ನೋದೊಂದು ಆಶಯ. ಅಂತಹ ವಿಷಯ ತಜ್ಞರು ತಮ್ಮ ಅನುಭವಗಳನ್ನ ನಮ್ಮ ಡಾಕ್ಟರ್ ನೀಗು ರಮೇಶ್ ಅವರ ಮುಖಾಂತರ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಹಾಗಾಗಿ ನನಗೆ ಇಲ್ಲಿ ನೀಗು ರಮೇಶ್ ಕೂಡ ಬಹಳ ವಿಶೇಷವಾಗಿ ಕಾಣ್ತಾರೆ. ಯಾಕೆಂತಂದ್ರೆ ಆಗ್ಲೇ ಹೇಳಿದ್ರು ಜಯಪ್ರಕಾಶ್ ಗೌಡರು, ನಾವು ಬರೀ ಕಾವ್ಯವನ್ನಲ್ಲ, ಜನ ಸಮುದಾಯಕ್ಕೆ ಹತ್ತಿರವಾದಂಥ ವಿಷಯಗಳ ಮೇಲೆ ನಾವು ಲೇಖನಗಳನ್ನ, ಕವಿತೆಗಳನ್ನ ಕಟ್ಟಬೇಕು ಅಂತ. ಇಲ್ಲಿ ಬಹಳ ಮುಖ್ಯವಾಗೋದು ಅದೇ ಕಾರಣಕ್ಕೆ ನೀಗು ರಮೇಶ್ ಅವರೊಬ್ಬರು ಕನ್ನಡ ಉಪನ್ಯಾಸಕರಾಗಿ ಸಾಮಾನ್ಯರಿಗೆ ಉಪಯೋಗ ಆಗುವಂಥದ್ದು ಅಂತ ವಿಷಯದ ಬಗ್ಗೆ, ಆರೋಗ್ಯದ ಬಗ್ಗೆ ಪುಸ್ತಕವನ್ನು ಬರೆಯಕ್ಕೆ ಮನಸ್ಸು ಮಾಡಿದಾರಲ್ಲ, ಅದು ಅವ್ರ ದೊಡ್ಡ ಗುಣ. ಅವರು ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಒಟ್ಟಾರೆ ಇಲ್ಲಿ ನಾನು ಹೆಚ್ಚು ಮಾತಾಡಲ್ಲ. ಇದೊಂದು ಅತ್ಯುತ್ತಮವಾದಂಥ ಕೃತಿ, ನಾವೆಲ್ಲ ಅದನ್ನು ಕೊಂಡು ಹೋಗೋಣ. ಪ್ರಕಾಶಕರು ಅಂತಂದ್ರೆ ಇಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ಇಲ್ಲ, ಅವ್ರು ದುಡ್ಡು ಮಾಡೋಕ್ಕೋಸ್ಕರ ಪುಸ್ತಕ ಮಾಡಿಲ್ಲ. ಇಲ್ಲಿ ಈ ಪುಸ್ತಕ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿ ಒಂದ್ ಕಡೆ ಹೇಳಿದ್ದಾರೆ, ಮನುಷ್ಯ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋದಾದ್ರೆ, ಏನಾದ್ರೂ ಸಮಾಜಕ್ಕೆ ಒಂದು ಬಿಟ್ಕೊಡ್ಬೇಕು ಅನ್ನೋದಾದ್ರೆ, ಕೊಟ್ಟು ಹೋಗ್ಬೇಕು, ಕೊಡುಗೆಯಾಗಿ ನೀಡಬೇಕು ಅನ್ನೋದಾದ್ರೆ ಅವ್ರು ಒಂದು ಪುಸ್ತಕ ಬರೀಬೇಕು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ. ಅಂತ ಒಂದು ಶ್ರೇಷ್ಠವಾದದ್ದು. ಅದಕ್ಕಿಂತ ಮುಖ್ಯವಾಗಿ ಸುಮಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಎಷ್ಟೇ ತಂತ್ರಜ್ಞಾನ ಬಂದ್ರು, ಎಷ್ಟೇ ಸಂಸ್ಕೃತಿಯಲ್ಲಿ ಬದಲಾವಣೆಗಳನ್ನು ನಾವು ಕಂಡ್ರು, ಪುಸ್ತಕ ಸಂಸ್ಕೃತಿ ಮಾತ್ರ ಬದಲಾಗಿಲ್ಲ. ಇವತ್ತು ಏಕೈಕ ಮನುಷ್ಯನಿಗೆ ಅತ್ಯಂತ ಸಮಾಧಾನ, ನೆಮ್ಮದಿ, ಒಂದು ಸ್ನೇಹ, ಒಂದು ಪರಿಹಾರವನ್ನು ಕೊಡ್ತಾ ಇರುವಂಥದ್ದು ಪುಸ್ತಕಗಳು ಅಂತ ನಾನು ಹೇಳ್ತಾ ಇದ್ದೇನೆ. ಇದು ತಮ್ಮೆಲ್ಲರ ಅನುಭವ ಬಂದಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನಂದ್ರೆ, ವೇದಿಕೆಯಲ್ಲಿ ಗಣ್ಯರು ಏನು ಮಾತಾಡ್ತಿದ್ದಾರಲ್ಲ, ಆ ಎಲ್ಲ ಸಂಗತಿಗಳ ಬಗ್ಗೆ, ಅಂದ್ರೆ ನಾವೇನು ತಿನ್ಬೇಕು ಅಂತ ಹೇಳೋದನ್ನ ಅದನ್ನ ಇಲ್ಲಿ ಪ್ರಾತ್ಯಕ್ಷಿಕೆಯ ದೃಷ್ಟಿಯಿಂದ ನಾವು ಮಧ್ಯಾಹ್ನ ಏನು ಭೋಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಆ ಒಂದು ಭೋಜನವೂ ಕೂಡ ಈ ತಜ್ಞರು ಹೇಳುವ ರೀತಿಯಲ್ಲೇ ಅದನ್ನ ಆಹಾರವನ್ನು ತಯಾರು ಮಾಡಿರುವಂಥದ್ದು. ಅದನ್ನೆಲ್ಲ ನಾವು ಸವಿಯೋಣ. ಅದೇ ಪ್ರಕಾರ ಮತ್ತೆ ನಾವು ಎಲ್ಲಾ ಕಡೆ ಒಂದು ಮಾತಿದೆ, ಯಾವುದಾದ್ರೂ ಮದುವೆ, ತುಂಬಾ ಜನ ಮದುವೆ ಇವತ್ತು ಕಾರ್ಯಕ್ರಮಗಳನ್ನ ಮುಗಿಸಿ ಬಂದಿದ್ದಾರೆ. ಅದೆಲ್ಲ ಹೋದಾಗ ಏನ್ ಹೇಳ್ತಾರೆ, ದಯವಿಟ್ಟು ಬಂದಿದ್ದೀರಲ್ವಾ, ಊಟ ಮಾಡ್ಕೊಂಡು ಹೋಗ್ಬೇಕು, ಹೊಟ್ಟೆ ತುಂಬ ಉಣ್ಬೇಕು ಅಂತ. ಆದ್ರೆ ಇಲ್ಲಿ ವೇದಿಕೆಯಲ್ಲಿ ಹೇಳ್ತಿದ್ದಾರೆ, ನೀವು ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಡಿ ಅಂತ. ಇದು ಈ ಕಾರ್ಯಕ್ರಮದ ವಿಶೇಷತೆ ತುಂಬಾ ತದ್ವಿರುದ್ಧವಾದದ್ದು. ಇನ್ನು ಹೆಚ್ಚು ಮಾತಾಡಲ್ಲ. ಈಗ ಗಣ್ಯರಿಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಪುರಸ್ಕಾರ ಇರುತ್ತೆ, ಅದ್ರ ಮಹತ್ವನ ನಮ್ಮ ನಿರೂಪಕರು ಹೇಳ್ತಾರೆ ಅಂತ ಹೇಳ್ತಾ, ಇದಾದ್ಮೇಲೆ ಒಂದು ಅರ್ಧ ಗಂಟೆ ಭೋಜನ ಅಷ್ಟೇ. ಆಮೇಲೆ ಇಮಿಡಿಯೇಟ್ ಸಂವಾದ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಕಾಯ್ತಾ ಇರುವಂತ ಪಾಸಿಟಿವ್ ತಮ್ಮಯ್ಯರುವಂತ ಸಂವಾದದಲ್ಲಿ ಇನ್ನೂ ಹೆಚ್ಚು ಮಹತ್ವದ ವಿಷಯಗಳನ್ನ ಚರ್ಚೆ ಮಾಡ್ತಿದ್ದಾರೆ. ಆ ಸಂವಾದದಲ್ಲಿ ಮುಖ್ಯವಾಗಿ KS ಗಿರಿರಾಜ್ ಸರ್ ಏನು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ, ಈ ಎಲ್ಲರನ್ನ ನಮ್ಮ ನೆಲೆಯಲ್ಲಿ ಒಟ್ಟುಗೂಡಿಸಿರುವಂತಹ KS ಗಿರಿರಾಜ್ ಸರ್ ಅವರು ಕೂಡ ಸಂವಾದದಲ್ಲಿ ಭಾಗವಹಿಸಿ ನಮಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾರೆ ಅಂತ ಹೇಳ್ತಾ, ಈ ಕೃತಿಯನ್ನ ಸಂಪಾದಿಸಿರುವಂತಹ ಡಾಕ್ಟರ್ ನೀಗು ರಮೇಶ್ ಸರ್ ಅವರಿಗೆ, ಪ್ರಕಾಶಕರಾದಂತಹ ಮಹೇಶ್ ಕುಮಾರ್ ನಿವೃತ್ತ ಉಪನ್ಯಾಸಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.